ದಿಢೀರಂತ ಮತ್ತೊಮ್ಮೆ ಇಳಿಕೆ ಆಗಲಿದೆ ಬಂಗಾರ ಮತ್ತು ಬೆಳ್ಳಿ ಬೆಲೆಗಳು. ಹೌದು ವೀಕ್ಷಕರೇ, ನೀವು ಕೂಡ ಚಿನ್ನಾಭರಣ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡ್ಲೇಬೇಕು. ಯಾಕಂದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಬಂಗಾರ ಬೆಳ್ಳಿ ಬೆಲೆ ಮಾತ್ರ ಹೇಳಲ್ಲ, ಮುಂದಿನ ಬರೋ ದಿನಗಳಲ್ಲಿ ಬಂಗಾರ ಬೆಲೆ ಏರಿಕೆ ಆಗುತ್ತೋ ಇಳಿಕೆ ಆಗುತ್ತೋ, ಇನ್ನು ಕೇಂದ್ರದ ಮೋದಿ ಸರ್ಕಾರದ ನೇಮದ ಪ್ರಕಾರ, ಇನ್ಕಮ್ ಟ್ಯಾಕ್ಸ್ ನೇಮದ ಪ್ರಕಾರ ನೀವು ಮನೆಯಲ್ಲಿ ಬಂಗಾರ ಎಷ್ಟು ಇಡಬಹುದು, ಒಂದು ವೇಳೆ ಇದನ್ನ ಮೀರಿಟ್ರೆ ಏನಾಗುತ್ತೆ ಅದನ್ನು ಕೂಡ ನಿಮಗೆ ಇನ್ಫಾರ್ಮೇಶನ್ ಕೊಡಲಿದ್ದೇವೆ. ಇನ್ನು ಮುಖ್ಯವಾಗಿ ಕಡಿಮೆ ಬೆಲೆಗೆ ನೀವು ಬಂಗಾರವನ್ನ ಯಾವ ತರ ಖರೀದಿ ಮಾಡಬಹುದು, ಮತ್ತೆ ನೀವು ಬಂಗಾರ ಖರೀದಿ ಮಾಡುವಾಗ ಎಲ್ಲಿ ಮೋಸ ಹೋಗ್ತೀರಾ ಅದನ್ನು ಕೂಡ ನಾವು ನಿಮಗೆ ಇಲ್ಲಿ ಮಾಹಿತಿ ಕೊಟ್ಟಿದ್ದೇವೆ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ವೀಕ್ಷಕರೇ, ನಿಮಗೂ ಕೂಡ ಆಸೆ ಇದ್ರೆ ಬಂಗಾರದ ಬೆಲೆ 1,00,000 ರೂಪಾಯಿ ಒಳಗಡೆ ಬರಬೇಕು ಅಂತ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದರ ಮೂಲಕ ಸಪೋರ್ಟ್ ಮಾಡಿ. ಮತ್ತೆ ಇವತ್ತು ನಾವು ನಿಮಗೆ ಒಂದು ಪ್ರಶ್ನೆ ಕೇಳಲಿದ್ದೇವೆ. ಆ ಪ್ರಶ್ನೆಗೆ ದಯವಿಟ್ಟು ನಮಗೆ ನೀವು ಕಮೆಂಟ್ ಮಾಡಿ ವೀಕ್ಷಕರೇ, ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು, ಬಡ ಜನರು ಕೂಡ ಸುಲಭವಾಗಿ ಬಂಗಾರವನ್ನ ಖರೀದಿ ಮಾಡಿದಂತಾಗಿರ್ಬೇಕು. ಆ ಒಂದು ಬೆಲೆ ನಮಗೆ ನೀವು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಓದೋದಕ್ಕೆ ನಾವು ರಿಪ್ಲೈ ಕೂಡ ಮಾಡ್ತಾ ಇದ್ದೇವೆ ವೀಕ್ಷಕರೇ. ನೀವು ನಮಗೆ ಕೇಳೋದಾದ್ರೆ ನಮ್ಮ ಪ್ರಕಾರ ಬಂಗಾರದ ಬೆಲೆ 1,00,000 ರೂಪಾಯಿ ಒಳಗಡೆ ಬಂದ್ರೆ ತುಂಬಾನೇ ಒಳ್ಳೇದು. ನಿಮ್ಮ ಪ್ರಕಾರ ಬಂಗಾರದ ಬೆಲೆ ಎಷ್ಟಾಗಬೇಕು ಕಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಿಮಗೆ ಗೊತ್ತಿರೋ ಹಾಗೆ ಬೆಳ್ಳಿಯಿಂದ ಶುರು ಮಾಡೋಣ ವೀಕ್ಷಕರೇ. ನೋಡಿ, ಬೆಳ್ಳಿ ಒಂದು ದಿನ ಬೆಲೆ ಏರಿಕೆ ಆದ್ರೆ ಮತ್ತೊಂದು ದಿನ ಭರ್ಜರಿ ಇಳಿಕೆ ಆಗ್ತಾ ಇದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ನೇರ ಪರಿಣಾಮ ಬಂಗಾರ ಮತ್ತು ಬೆಳ್ಳಿ ಮಾರ್ಕೆಟ್ ಮೇಲೆ ಬೀಳ್ತಾ ಇದೆ ವೀಕ್ಷಕರೇ. ನೋಡಿ, ಈ ವಾರವೂ ಕೂಡ ಅಂದ್ರೆ ಈಗ ನೋಡಿ ಮಂಗಳವಾರ, ಬುಧವಾರ, ಗುರುವಾರ ಈ 3 ದಿನ ಏನು ನೋಡಿ ಮತ್ತೆ ಬೆಳ್ಳಿ ಮಾರ್ಕೆಟ್ ಅಲ್ಲಿ ನಮಗೆ ಕಡಿಮೆ ಆಗೋದು ನೋಡೋದು ಸಿಗಬಹುದು ಅಂತ ತಜ್ಞರು ಹೇಳಿದ್ದಾರೆ. ಅಂದ್ರೆ ಮತ್ತೆ 3 ದಿನದಲ್ಲಿ ಬೆಲೆ ಇಳಿಕೆ ಆಗಬಹುದು. ಅಮೆರಿಕನ್ ಫೆಡರಲ್ ರಿಸರ್ವ್ ಮೀಟಿಂಗ್ ಮತ್ತೊಮ್ಮೆ ಮಾಡ್ತಾ ಇದ್ದಾರೆ ವೀಕ್ಷಕರೇ. ನಿಮಗೆ ಗೊತ್ತಿರಬೇಕು, ಯಾವಾಗೆಲ್ಲ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಏರಿಕೆ ಆಗುತ್ತೆ ಅಂದ್ರೆ ಯಾವಾಗ ಅಮೆರಿಕನ್ ಡಾಲರ್ ಸ್ಟ್ರಾಂಗ್ ಆಗುತ್ತೆ ನೋಡಿ, ಅವಾಗೆಲ್ಲ ಬಂಗಾರ ಬೆಳ್ಳಿ ಬೆಲೆ ಭಾರಿ ಇಳಿಕೆ ಆಗುತ್ತೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಒಂದು ವೇಳೆ ಡಾಲರ್ ದುರ್ಬಲವಾದ್ರೆ ಬಂಗಾರ ಬೆಳ್ಳಿ ಬೆಲೆ ಭಾರಿ ಏರಿಕೆ ಆಗುತ್ತೆ ಅಂತ ಅರ್ಥ. ಈಗ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಇರೋದ್ರಿಂದ ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ ವೀಕ್ಷಕರೇ. ವಿಶ್ವಾದ್ಯಂತ ಕಚ್ಚಾ ತೈಲ ಪ್ರತಿಯೊಬ್ಬರಿಗೂ ಕೂಡ ಬೇಕೇ ಬೇಕು. ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲ ಎಲ್ಲ ಕೂಡ ಕಚ್ಚಾ ತೈಲದ ಮೇಲೆ ಅವಲಂಬಿತರಾಗಿರುತ್ತೆ. ಕಚ್ಚಾ ತೈಲ ಬೆಲೆ ಏರಿಕೆ ಆದ್ರೆ ಹೂಡಿಕೆದಾರರು ಕಚ್ಚಾ ತೈಲದಲ್ಲಿ ಹೂಡಿಕೆ ಮಾಡ್ತಾರೆ. ಕಚ್ಚಾ ತೈಲದಲ್ಲಿ ಹೂಡಿಕೆ ಮಾಡ್ಬೇಕಂದ್ರೆ ಡಾಲರ್ಸ್ ಅಲ್ಲಿ ಹೂಡಿಕೆ ಮಾಡಬೇಕು. ಅಂದ್ರೆ ಕಚ್ಚಾ ತೈಲ ಟ್ರೇಡ್ ಆಗೋದು ಡಾಲರ್ಸ್ ಅಲ್ಲಿ. ಯಾವಾಗ ಡಾಲರ್ಸ್ ಅಲ್ಲಿ ಕಚ್ಚಾ ತೈಲ ಟ್ರೇಡ್ ಆಗುತ್ತೆ, ಡಾಲರ್ ಬಲವಾಗುತ್ತೆ. ಡಾಲರ್ ಬಲವಾದಾಗ ಹೂಡಿಕೆದಾರರು ಡಾಲರ್ ಅತ್ತ ಮುಖ ಮಾಡ್ತಾರೆ. ಕಚ್ಚಾ ತೈಲದತ್ತ ಮುಖ ಮಾಡಿದಾಗ ಬಂಗಾರ ಬೆಳ್ಳಿ ಬೆಲೆ ಭರ್ಜರಿ ಇಳಿಕೆ ಆಗುತ್ತೆ ಅಂತಾನೆ ಹೇಳ್ಬಹುದು. ಈಗಲೂ ಕೂಡ ಅದೇ ತರ ಆಗ್ತಾ ಇದೆ ವೀಕ್ಷಕರೇ. ಈಗ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಮತ್ತೊಮ್ಮೆ ಪಾರ್ಟ್ 2 ಪ್ರಾರಂಭವಾಗ್ತಾ ಇದೆ. ಹೌದು ವೀಕ್ಷಕರೇ, 14 ದಿನದ ಕದನ ವಿರಾಮ ಮುಗಿದು ಹೋಗಿದೆ. ಶಾಂತಿ ಸಭೆ ವಿಫಲವಾಗಿದೆ. ಈಗೇನಿದ್ರೂ ಕೂಡ ಅಟ್ಯಾಕ್ ಮಾತ್ರ ದಾರಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಇನ್ನೊಂದು ಕಡೆಗೆ ಯಾವಾಗ ಅಧಿಕೃತವಾಗಿ ಯುದ್ಧ ಪ್ರಾರಂಭವಾಗುತ್ತೆ ನೋಡಿ, ಕಚ್ಚಾ ತೈಲ ಬೆಲೆ ರಾಕೆಟ್ ಆಗುತ್ತೆ, ಇನ್ನು ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ಅಂತ ಹೇಳ್ಬಹುದು. ಈಗ ನೋಡಿ ವೀಕ್ಷಕರೇ, ಏನ್ ಬೇಕಾದ್ರೂ ಆಗ್ಬಹುದು, ಯುದ್ಧ ಆಗ್ಬಹುದು, ಆಗದೇನೆ ಇರಬಹುದು, ಆದ್ರೂ ಕೂಡ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗೋದಂತೂ ಗ್ಯಾರಂಟಿ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಈಗ ಬೆಳ್ಳಿ ಬೆಲೆ 1 ಕೆಜಿಗೆ 2,50,000, 2,60,000 ಈ ರೇಟ್ ಅಲ್ಲಿ ಓಡ್ತಾ ಇದೆ. ಅಂದ್ರೆ ಒಂದು ದಿನ 2,50,000, ಒಂದು ದಿನ 2,60,000. ಇವತ್ತಿನ ಬೆಲೆ ಕೂಡ 2,50,000 ರೂಪಾಯಿ ಆಸುಪಾಸಿನಲ್ಲಿ 1 ಕೆಜಿಗೆ ಇರಲಿದೆ. ಆದ್ರೆ ವೀಕ್ಷಕರೇ, ಮುಂದಿನ ಬರೋ ದಿನಗಳಲ್ಲಿ ಬೆಲೆ ಏನಾಗಬಹುದು ನೋಡಿ. ಇದರದ್ದು ಬೆಲೆ ಇನ್ನು ಯುದ್ಧ ಮುಗಿದ ನಂತರ ಇದರದ್ದು ಬೆಲೆ 2,20,000, 2,30,000 ರೂಪಾಯಿ ತನಕ ಬರಬಹುದು ಅಂತ ತಜ್ಞರು ಒಂದು ಲೆಕ್ಕಾಚಾರವನ್ನ ಮಾಡಿದ್ದಾರೆ. ಹೂಡಿಕೆದಾರರು ಲಾಭವನ್ನ ಬುಕ್ ಮಾಡ್ತಾರೆ. ಯಾರೆಲ್ಲ 1,50,000, 2,00,000 ರೂಪಾಯಿಗೆ ತಗೊಂಡಿದ್ರು ನೋಡಿ, ಅವರು 2,50,000, 2,60,000 ರೂಪಾಯಿ ಆಗ್ತಾ ಇದ್ದಂತೆ ಮಾರಾಟ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರಾಫಿಟ್ ಅನ್ನ, ಲಾಭವನ್ನ ಬುಕ್ ಮಾಡ್ತಾ ಇದ್ದಾರೆ. ಇದರಿಂದ ಬೆಳ್ಳಿ ಬೆಲೆ ಇಳಿಕೆ ಆಗ್ತಾ ಇದೆ ಅಂತ ತಜ್ಞರು ಹೇಳಿದ್ದಾರೆ ವೀಕ್ಷಕರೇ. ಇದು ಒಂದು ರೇಂಜ್ ಬೌಂಡ್ ಮೂವ್ಮೆಂಟ್ ಅಲ್ಲಿ ಸಿಕ್ಕಾಕಿಕೊಂಡಿದೆ ಅಂತಾನೂ ಕೂಡ ಹೇಳಲಾಗಿದೆ. ಹೀಗಾಗಿ ಬೆಳ್ಳಿ ಬೆಲೆ ಯಾವತ್ತಿದ್ರೂ ಕೂಡ 2,20,000, 2,50,000 ರೂಪಾಯಿ ಒಳಗೆ ಟ್ರೇಡ್ ಆಗಬಹುದು ಅಂತ ತಜ್ಞರು ಲೆಕ್ಕಾಚಾರ ಮಾಡಿರುವಂತದ್ದು. ಇನ್ನು ಬಂಗಾರದ ಹತ್ರ ಬರೋದಾದ್ರೆ ವೀಕ್ಷಕರೇ, ಬಂಗಾರವು ಕೂಡ ಇದೇ ತರ ಒಂದು ರೇಂಜ್ ಬೌಂಡ್ ಮೂವ್ಮೆಂಟ್ ಅಲ್ಲಿ 1 ತಿಂಗಳಿನಿಂದ ಆಟ ಆಡ್ತಾ ಇದೆ ವೀಕ್ಷಕರೇ. ಮೊನ್ನೆ ತಾನೇ ಬಂಗಾರದ ಬೆಲೆ ಒಂದು ಭರ್ಜರಿ ಇಳಿಕೆ ಕಂಡು ಬಂದಿತ್ತು. 1,30,000 ರೂಪಾಯಿ ತನಕ ಬಂದಿತ್ತು ವೀಕ್ಷಕರೇ. ಯಾವಾಗ ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಅಮೆರಿಕನ್ ಫೆಡರಲ್ ರಿಸರ್ವ್ ರೇಟ್ ಅಂದ್ರೆ ಫೆಡ್ ರೇಟ್ಸ್ ಗಳನ್ನ ಯಾವಾಗ ಅಮೆರಿಕದವರು ಯಥಾಸ್ಥಿತಿ ಕಾಯ್ದುಕೊಂಡ್ರು ನೋಡಿ, ಅವಾಗ ಬಂಗಾರದ ಬೆಲೆ ಭರ್ಜರಿ ಇಳಿಕೆ ಆಗಿತ್ತು. 1,30,000, 1,35,000 ರೂಪಾಯಿ ತನಕ ಬಂದಿತ್ತು. ಈಗ ಮತ್ತೊಮ್ಮೆ ಆ ಒಂದು ಮೀಟಿಂಗ್
ನಡೆಯಲಿದೆ ಅಂತಾನೂ ಕೂಡ ಹೇಳಲಾಗಿದೆ. ಒಂದು ವೇಳೆ ಆ ಒಂದು ಮೀಟಿಂಗ್ ಅಲ್ಲಿ ಅಮೆರಿಕನ್ ಡಾಲರ್ಸ್ ಇಂಟ್ರೆಸ್ಟ್ ರೇಟ್ಸ್ ಗಳನ್ನ ಯಥಾಸ್ಥಿತಿ ಅಥವಾ ಏರಿಕೆ ಮಾಡೋದು ಮುನ್ಸೂಚನೆ ಕೊಟ್ರೆ ಬಂಗಾರ ಬೆಳ್ಳಿ ಬೆಲೆ ಮತ್ತಷ್ಟು ಇಳಿಕೆ ಕಾಣುತ್ತೆ ಅಂತ ಹೇಳಲಾಗಿದೆ. ಒಂದು ವೇಳೆ ಅಮೆರಿಕನ್ ಡಾಲರ್ ಇಂಟ್ರೆಸ್ಟ್ ರೇಟ್ ಗಳನ್ನ ಕಡಿಮೆ ಮಾಡಿದ್ದಾದಲ್ಲಿ ಬಂಗಾರ ಮತ್ತು ಬೆಳ್ಳಿ ಬೆಲೆ ಭರ್ಜರಿ ಏರಿಕೆ ಆಗುತ್ತೆ ಅಂತಾನೂ ಕೂಡ ಹೇಳಲಾಗಿದೆ. ಹೀಗಾಗಿ ಇದು ಒಂದು ಇಂಟರ್ ಲಿಂಕ್ ಇರೋದ್ರಿಂದ ಮುಂದಿನ ಬರೋ ದಿನಗಳಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಮತ್ತೆ ಅಮೆರಿಕನ್ ಫೆಡರಲ್ ರೇಟ್ಸ್ ಮೇಲೆ ಈ ಒಂದು ಬಂಗಾರದ ಬೆಲೆ ನಿರ್ಧಾರವಾಗುತ್ತೆ ವೀಕ್ಷಕರೇ, ಮತ್ತು ಹೂಡಿಕೆದಾರರ ಮನಸ್ಥಿತಿ ಮೇಲೆ ಈ ಒಂದು ಬಂಗಾರದ ಬೆಲೆ ನಿರ್ಧಾರವಾಗುತ್ತೆ ಅಂತ ಹೇಳ್ಬಹುದು. ಈಗ 18 ಕ್ಯಾರೆಟ್ ಚಿನ್ನ ನೀವು ತಗೋತೀರಾ ಅಂದ್ರೆ 18 ಕ್ಯಾರೆಟ್ ಅಲ್ಲಿ 75% ಬಂಗಾರ ಇರುತ್ತೆ. ಅದೇ 22 ಕ್ಯಾರೆಟ್ ಚಿನ್ನ ತಗೋತೀರಾ ಅಂದ್ರೆ ಅದರಲ್ಲಿ 91.6% ವರೆಗೂ ಬಂಗಾರ ಇರುತ್ತೆ ವೀಕ್ಷಕರೇ. 24 ಕ್ಯಾರೆಟ್ ಅಲ್ಲಿ 99.9% ಪ್ಯೂರಿಟಿ ಬಂಗಾರ ಇರುತ್ತೆ. ನೀವೇನಾದ್ರೂ ಬಂಗಾರದ ಆಭರಣ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರೆ 22 ಕ್ಯಾರೆಟ್ ಚಿನ್ನದತ್ತ ತಗೊಳ್ಳಿ. 18 ಕ್ಯಾರೆಟ್ ಬದಲಾಗಿ 22 ಕ್ಯಾರೆಟ್ ತಗೊಳ್ಳಿ ವೀಕ್ಷಕರೇ. ಎದಕ್ಕಂದ್ರೆ ಮುಂದೆ ನೀವು ರೀಸೇಲ್ ಮಾಡ್ತೀರಾ, ಮುಂದೆ ಮಾರಾಟ ಮಾಡ್ತೀರಾ ಅಂದ್ರೂ ಕೂಡ ಸುಲಭವಾಗಿ ಸೇಲ್ ಆಗುತ್ತೆ ಮತ್ತು ನೀವು ಕೊಟ್ಟಿರೋ ಹಣಕ್ಕೂ ಕೂಡ ನಿಮಗೆ ಲಾಭನೇ ಆಗುತ್ತೆ. ಮುಂದಿನ 2-3 ವರ್ಷದಲ್ಲಿ ಬಂಗಾರದ ಬೆಲೆ ಏರಿಕೆ ಆಗಿದ್ರೆ ಅದರದ್ದು ಆಭರಣದ ಬೆಲೆ ಕೂಡ ಏರಿಕೆ ಆಗಿರುತ್ತೆ. ಅದೇ 18 ಕ್ಯಾರೆಟ್ ಚಿನ್ನದಲ್ಲಿ ಏನಾಗುತ್ತಂದ್ರೆ 75% ಮಾತ್ರ ಬಂಗಾರ ಇರುತ್ತೆ. 1 ಲಕ್ಷ ರೂಪಾಯಿ ನೀವು ಹಣ ಕೊಟ್ಟಿದ್ರೆ ಅದರಲ್ಲಿ 75,000 ರೂಪಾಯಿ ಬಂಗಾರ ಇರುತ್ತೆ. 25,000 ರೂಪಾಯಿದು ಮೆಟಲ್ಸ್ ಗಳನ್ನ ಮಿಕ್ಸ್ ಮಾಡಿರ್ತಾರೆ, ಮತ್ತೆ ಮೇಕಿಂಗ್ ಚಾರ್ಜಸ್ ಎಲ್ಲ ಇನ್ಕ್ಲೂಡ್ ಇರುತ್ತೆ. ಅದೇ ನೀವು 22 ಕ್ಯಾರೆಟ್ ತಗೊಂಡ್ರೆ 91.6% ಬಂಗಾರ ಇರುತ್ತೆ ವೀಕ್ಷಕರೇ. 9% ಮಾತ್ರ ಮೆಟಲ್ಸ್ ಗಳನ್ನ ಮಿಕ್ಸ್ ಮಾಡಿರ್ತಾರೆ. ಕಂಪೇರ್ ಮಾಡಿದ್ರೆ 18 ಕ್ಯಾರೆಟ್ಗೆ 22 ಕ್ಯಾರೆಟ್ ಬೆಲೆ ಜಾಸ್ತಿ ಇರುತ್ತೆ, ಇಲ್ಲ ಅಂತ ಅಲ್ಲ. ಆದ್ರೆ ನಿಮಗೆ ಬಂಗಾರದ ಮೇಲೆ ಸಾಲ ಸೌಲಭ್ಯ ಆಗಿರ್ಬೋದು ಅಥವಾ ಮಾರಾಟ ಮಾಡುವಾಗ ರೀಸೇಲ್ ವ್ಯಾಲ್ಯೂ ಈಸಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಜನ 18 ಕ್ಯಾರೆಟ್ ಬಂಗಾರ ತಗೋತಾರೆ, ಆದ್ರೆ ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರ ತಗೋತಾರೆ ವೀಕ್ಷಕರೇ. ಹಾಲ್ ಮಾರ್ಕ್ ಇಲ್ಲ ಅಂದ್ರೆ ಆ ಬಂಗಾರದಲ್ಲಿ ಆ ಬಂಗಾರ 75% ಇದೆಯಾ, 70% ಇದೆಯಾ, 60% ಇದೆಯಾ, ಅದು ನಿಮಗೆ ಹೇಗೆ ಅರ್ಥ ಆಗುತ್ತೆ? ನೀವು ಯಾವಾಗ ಅದನ್ನ ಮಾರಾಟ ಮಾಡಲು ಹೋಗ್ತಿರ್ ನೋಡಿ, ಅದನ್ನ ಕರಗಿಸ್ತಾರ ನೋಡಿ, ಮತ್ತೆ ನಿಮ್ಮ ಆಭರಣ ಮೆಲ್ಟ್ ಆದಾಗ ಅದರಲ್ಲಿ ಬಂಗಾರದ ವ್ಯಾಲ್ಯೂ ಕಡಿಮೆ ಬರುತ್ತೆ. ಅಂದ್ರೆ 75% ಪ್ಯೂರಿಟಿ ಬದಲಾಗಿ 65% ಇರುತ್ತೆ. ಹೀಗಾಗಿ ನಿಮಗೆ 10% ಪ್ಯೂರಿಟಿ ನಷ್ಟವಾದ್ರೂ ಕೂಡ ಲಕ್ಷ ರೂಪಾಯಿಗೆ 10,000 ರೂಪಾಯಿಷ್ಟು ನಷ್ಟ ಅಂತಾನೆ ಹೇಳ್ಬಹುದು. ಹೀಗಾಗಿ ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಂಡ್ರೆ 75% ಬಂಗಾರ ಗ್ಯಾರಂಟಿ ಇದೆ ಅಂತ ಅರ್ಥ. ಅದೇ ನೀವೇನಾದ್ರೂ 22 ಕ್ಯಾರೆಟ್ 916 BIS ಲೋಗೋ ಆಧಾರಿತ ಬಂಗಾರ ತಗೊಂಡ್ರೆ ನಿಮ್ಮ ಹಣಕ್ಕೆ ಒಂದು ಎಕ್ಸ್ಟ್ರಾ ಗ್ಯಾರಂಟಿ ಕೂಡ ಸಿಗುತ್ತೆ. ಅಂದ್ರೆ ನಿಮ್ಮ ಬಂಗಾರಕ್ಕೆ ಒಂದು ಎಕ್ಸ್ಟ್ರಾ ಗ್ಯಾರಂಟಿ ಕೂಡ ಸಿಗುತ್ತೆ ವೀಕ್ಷಕರೇ. ಹೀಗಾಗಿ ತುಂಬಾ ಜನ ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರ ತಗೊಳ್ಳೋರ್ಗೆ ಇದು ಎಚ್ಚರಿಕೆ ಗಂಟೆ ಅಂತಾನೆ ಹೇಳ್ಬೋದು. ನೀವು ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಂಡ್ರೆ ನೀವು ಕೊಟ್ಟಿರೋ ಹಣವು ಕೂಡ ಸೇಫ್ ಆಗಿ ನಿಮ್ಮ ಹತ್ತಿರ ಬಂಗಾರದ ರೂಪದಲ್ಲಿ ಇರುತ್ತೆ ವೀಕ್ಷಕರೇ. ಮತ್ತೆ ಈಗ ಕೇಂದ್ರ ಸರ್ಕಾರ HUID ಕೋಡ್ ಇರುವ ಬಂಗಾರ ಆಭರಣಗಳನ್ನ ಮಾರಾಟ ಮಾಡಲು ದೇಶಾದ್ಯಂತ ಹೊಸ ನಿಯಮವನ್ನ ಇನ್ನು ಕೆಲವೇ ತಿಂಗಳಲ್ಲಿ ಜಾರಿಗೆ ತರ್ತಾ ಇದ್ದಾರೆ. ಅಂದ್ರೆ ಪ್ರತಿ ಆಭರಣಕ್ಕೂ ಕೂಡ 6 ಡಿಜಿಟಿನ ಒಂದು ಯುನಿಕ್ ಕೋಡ್ ಅನ್ನ ಕೊಡಲಾಗುತ್ತೆ. ಆ ಒಂದು 6 ಡಿಜಿಟ್ ಸಂಖ್ಯೆಯನ್ನ ನಾವು ಆಭರಣಗಳ ಮೇಲೆ ಹಾಕಿ ಮಾರಾಟ ಮಾಡಬೇಕು ಅಂತ ಅಂಗಡಿಗಾರರಿಗೆ ಹೇಳಲಿದ್ದಾರೆ. ಆ ಒಂದು 6 ಡಿಜಿಟ್ ಸಂಖ್ಯೆ ಕೋಡ್ ಅನ್ನ ನಾವು ಆಪ್ ನಲ್ಲಿ ಹಾಕಿದಾಗ, BIS ಆಪ್ ಅಲ್ಲಿ ಹಾಕಿದಾಗ ಆ ಬಂಗಾರ ಎಲ್ಲಿ ರೆಡಿ ಆಗಿದೆ ಮತ್ತು ಯಾರಿಗೆ ಸೇರಿದ್ದು, ಮಾಲೀಕರು ಯಾರು, ಎಲ್ಲ ಇನ್ಫಾರ್ಮೇಶನ್ ಕೂಡ ಅಪ್ಲಿಕೇಶನ್ ನಲ್ಲಿ ಸಿಗಲಿದೆ. ಇದರಿಂದ ಮೋಸವಾಗೋ ಚಾನ್ಸ್, ಅಂದ್ರೆ ಗ್ರಾಹಕರ ಸಂರಕ್ಷಣೆ ಆಗುತ್ತೆ, ಗ್ರಾಹಕರಿಗೆ ಮೋಸ ಆಗೋದಿಲ್ಲ ಅಂತ ಹೇಳ್ಬೋದು. ಇನ್ನು ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ ಒಬ್ರು ಮನೆಯಲ್ಲಿ, ಅಂದ್ರೆ ನೋಡಿ, ಈಗ ನೀವು ಮದುವೆ ಆಗಿದ್ದ ಮಹಿಳೆಯರಾಗಿದ್ರೆ ಮದುವೆ ಆಗಿದ್ದ ಮಹಿಳೆಯರು 500 ಗ್ರಾಮ್ ವರೆಗೂ ಮನೆಯಲ್ಲಿ ಬಂಗಾರ ಇಟ್ಕೋಬಹುದು. ಯಾರು ಕೂಡ ಚೆಕಿಂಗ್ ಬಂದಾಗ ಅದಕ್ಕೆ ನಿಮಗೆ ಬಿಲ್ಲು ಆಗಿರ್ಬೋದು 500 ಗ್ರಾಮ್ ವರೆಗೂ ಏನು ಕೂಡ ಕೇಳಲ್ಲ. 500 ಗ್ರಾಮ್ ಮೇಲೆ ನಿಮ್ಮ ಹತ್ತಿರ ಬಂಗಾರ ಇದೆ ಅಂದ್ರೆ ನೀವು ಲೆಕ್ಕ ಕೊಡ್ಬೇಕಾಗುತ್ತೆ. ಅದು ಬಂಗಾರ ನಿಮ್ದೇ ಅನ್ನೋದಕ್ಕೆ ನೀವು ಒಂದು ಪ್ರೂಫ್ ಅನ್ನ ತೋರಿಸಬೇಕು, ಅಥವಾ ನೀವು ಖರೀದಿ ಮಾಡಿದ್ದ GST ಬಿಲ್ ಆದ್ರೂ ನೀವು ತೋರಿಸಿದ್ರೆ ಅದು ಬಂಗಾರ ನಿಮ್ದೇ ಅನ್ನೋದಕ್ಕೆ ಒಂದು ಪ್ರೂಫ್ ಇರುತ್ತೆ. ಹೀಗಾಗಿ ತುಂಬಾ ಜನ ಬಿಲ್ ಇಲ್ಲದೆ ವ್ಯವಹಾರ ಮಾಡ್ತಾರಲ್ಲ, ಇದು ಅವರಿಗೆ ಎಚ್ಚರಿಕೆ ಗಂಟೆ ಅಂತಾನೆ ಹೇಳ್ಬಹುದು. ಇನ್ನು ವೀಕ್ಷಕರೇ, ಮದ್ವೆ ಆಗದೇ ಇರೋ ಹೆಣ್ಣು ಮಕ್ಕಳು 250 ಗ್ರಾಮ್ ವರೆಗೂ ಇಟ್ಕೋಬಹುದು. 250 ಗ್ರಾಮ್ ಮೇಲೇನು ಕೂಡ ಇಟ್ಕೋಬಹುದು. ನೀವು 1 kg 2 kg ಎಷ್ಟು ಬೇಕಾದ್ರೂ ಮನೆಯಲ್ಲಿ ಬಂಗಾರ ಇಟ್ಕೊಳ್ಳಿ. ಆದ್ರೆ ಪ್ರತಿ ಒಂದು ಬಂಗಾರಕ್ಕೂ ಕೂಡ ಇಲ್ಲಿ ನೀವು ಆಭರಣಕ್ಕೂ ಕೂಡ ನೀವು ಒಂದು ಲೆಕ್ಕ ತೋರಿಸಬೇಕಾಗುತ್ತೆ. ಮತ್ತೆ ಇನ್ಕಮ್ ಸೋರ್ಸ್ ಅಥವಾ GST ಬಿಲ್ ಅನ್ನ ನೀವು ತೋರಿಸಬೇಕಾಗುತ್ತೆ. ನೋಡಿ ವೀಕ್ಷಕರೇ, ಈಗ ಪುರುಷರ ಹತ್ರ ಮದುವೆ ಆಗಿರ್ಲಿ ಬಿಡ್ಲಿ 100 ಗ್ರಾಮ್ ವರೆಗೂ ಅಲೌಡ್ ಇದೆ. 100 ಗ್ರಾಮ್ ವರೆಗೂ ಯಾರು ಕೂಡ ಲೆಕ್ಕ ಕೇಳಲ್ಲ. 100 ಗ್ರಾಮ್ ಮೇಲೂ ಕೂಡ ಇಟ್ಕೋಬಹುದು. ಇದ್ರೆ ಅದಕ್ಕೆ 3% GST ಬಿಲ್ ಅಥವಾ ಇನ್ಕಮ್ ಸೋರ್ಸ್, ಇನ್ಕಮ್ ಪ್ರೂಫ್ ನೀವು ತೋರಿಸಬೇಕಾಗುತ್ತೆ. ಮತ್ತೆ ವೀಕ್ಷಕರೇ, ನೀವು ಒಂದೇ ದಿನ 2 ಲಕ್ಷ ರೂಪಾಯಿ ಮೇಲೆ ಕ್ಯಾಶ್ ನಲ್ಲಿ ವ್ಯವಹಾರ ಮಾಡಿದ್ರೆ ಅದು ಕೂಡ
ಇಲ್ಲಿಗಲ್ ಆಗಿದೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ. ಹೌದು, ಹೊಸ ಹಣಕಾಸು ನಿಯಮಗಳು ಪ್ರಾರಂಭವಾಗಿದ್ದಾವೆ. ಒಬ್ಬ ವ್ಯಕ್ತಿಯಿಂದ ಒಂದು ದಿನಕ್ಕೆ 2 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ನಗದು ಅಂದ್ರೆ ಕ್ಯಾಶ್ ಅನ್ನ ಇಸ್ಕೊಳ್ಳುವಂತಿಲ್ಲ, ತಗೊಳ್ಳುವಂತಿಲ್ಲ, ಕೊಡುವಂತಿಲ್ಲ ಅಂತಾನೂ ಕೂಡ ನಿಯಮವನ್ನ ಜಾರಿಗೆ ತರಲಾಗಿದೆ. ಒಂದು ವೇಳೆ ನೀವೇನಾದ್ರೂ 3 ಲಕ್ಷ ರೂಪಾಯಿದು ಬಂಗಾರ ಒಂದು ದಿನ ಖರೀದಿ ಮಾಡಿದ್ರೆ 3 ಲಕ್ಷ ರೂಪಾಯಿ ನಿಮಗೆ ದಂಡವೇ ಬೀಳ್ಬಹುದು. ಎದಕ್ಕಂದ್ರೆ 2 ಲಕ್ಷ ರೂಪಾಯಿ ಮೇಲೆ ಯಾರೆಲ್ಲ ಒಂದು ಕ್ಯಾಶ್ ನಲ್ಲಿ ವ್ಯವಹಾರ ಮಾಡ್ತಾರೆ ನೋಡಿ, ಅಷ್ಟು ಪ್ರಮಾಣದಲ್ಲಿ ಅವರಿಗೆ ದಂಡ ಹಾಕಲಾಗುತ್ತೆ ಅಂತಾನೂ ಕೂಡ ಹೇಳಲಾಗಿದೆ. ನೀವು 2 ಲಕ್ಷ, 3 ಲಕ್ಷ, 5 ಲಕ್ಷ ಎಷ್ಟು ಬೇಕಾದ್ರೂ ಬಂಗಾರ ಒಂದು ದಿನಕ್ಕೆ ತಗೋಬಹುದು, ಇಲ್ಲ ಅಂತ ಅಲ್ಲ. ನೀವು 2 ಲಕ್ಷ ರೂಪಾಯಿ ಮೇಲೆ ಟ್ರಾನ್ಸಾಕ್ಷನ್ ಮಾಡ್ತೀರಾ ಅಂದ್ರೆ ಕಡ್ಡಾಯವಾಗಿ ಆನ್ಲೈನ್ ಅಥವಾ ಬ್ಯಾಂಕ್ ಟ್ರಾನ್ಸ್ಫರ್ ಅಥವಾ ಚೆಕ್ ಡಿಡಿ ಮೂಲಕ ಪೇಮೆಂಟ್ ಅನ್ನ ಮಾಡಬೇಕು ಅಥವಾ ಇಸ್ಕೋಬೇಕು ಅಂತ ಹೇಳಲಾಗಿದೆ. ಅಂದ್ರೆ ನೀವು ಆನ್ಲೈನ್ ಮೂಲಕ ಹಣವನ್ನ ಟ್ರಾನ್ಸಾಕ್ಷನ್ ಮಾಡಬೇಕು. ಕ್ಯಾಶ್ ನಲ್ಲಿ ಮಾಡಿದ್ರೆ ಅದು ಕಪ್ಪು ಹಣ ಅಂತ ಟ್ರೀಟ್ ಆಗುತ್ತೆ ವೀಕ್ಷಕರೇ. ಹೀಗಾಗಿ ನೀವು ಆನ್ಲೈನ್ ಫೋನ್ ಪೇ, ಗೂಗಲ್ ಪೇ, UPI, ಬ್ಯಾಂಕ್ ಟ್ರಾನ್ಸ್ಫರ್, ನೆಫ್ಟ್, RTGS, ಚೆಕ್, ಬ್ಯಾಂಕ್ ಟ್ರಾನ್ಸ್ಫರ್ ಈ ತರ ಮಾಡಿ ನೀವು ಲಕ್ಷಾಂತರ ರೂಪಾಯಿ ಟರ್ನ್ ಓವರ್ ಮಾಡಬಹುದು, ಇಲ್ಲ ಅಂತ ಅಲ್ಲ. ಏನು ಪ್ರಾಬ್ಲಮ್ ಆಗಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಒಟ್ಟಾರೆ ಇದು ಕ್ಯಾಶ್ ಮೇಲೆ ಸ್ವಲ್ಪ ಲಿಮಿಟ್ ಅನ್ನ ಹೇರಲಾಗಿದೆ ಅಂತ ಹೇಳ್ಬಹುದು. ಬನ್ನಿ ವೀಕ್ಷಕರು, ಈಗ 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ಅಂತ ನೋಡೋಣ. 10 ಗ್ರಾಮ್ಗೆ 1,13,000, 1,14,000 ರೂಪಾಯಿ ಅಂತ ಸಾಕ್ತಾ ಇದೆ. ಬಂಗಾರದ ಬೆಲೆ ಕ್ಷಣಕ್ಕೂ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಹೀಗಾಗಿ ಇದ್ರ ಮೇಲೆ 3% GST ಹಾಗೂ ಮೇಕಿಂಗ್ ಚಾರ್ಜಸ್ ಕೂಡ ಎಕ್ಸ್ಟ್ರಾ ಇರುತ್ತೆ ಅಂತ ಹೇಳ್ಬಹುದು. 18 ಕ್ಯಾರೆಟ್ ಈಗ 1,13,000, 1,14,000 ರೂಪಾಯಿ ಅಂತ ಟ್ರೇಡ್ ಆಗ್ತಾ ಇದೆ 18 ಕ್ಯಾರೆಟ್. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ ಬಂದು 10 ಗ್ರಾಮ್ಗೆ 1,40,000 ರೂಪಾಯಿ ಅಂದ್ರ 1,42,000 ರೂಪಾಯಿ ಆಸುಪಾಸಿನಲ್ಲಿ ಟ್ರೇಡ್ ಆಗ್ತಾ ಇರುವಂತದ್ದು. ಇದ್ರದ್ದು ಬೆಲೆ, ಇದು ಆಭರಣ ಬೆಲೆ ಅಂದ್ರೆ ಇದ್ರ ಮೇಲೆ ಮೇಕಿಂಗ್ ಚಾರ್ಜಸ್ GST 3% ಎಕ್ಸ್ಟ್ರಾ ಇರುತ್ತೆ ವೀಕ್ಷಕರೇ. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ 24 ಕ್ಯಾರೆಟ್ ಚಿನ್ನದ ಬೆಲೆ 1,52,000, 1,55,000 ರೂಪಾಯಿಯಲ್ಲಿ ಟ್ರೇಡ್ ಆಗ್ತಾ ಇದೆ. ಇದು ಕೂಡ ಆನ್ಲೈನ್ ಹೋಲ್ಸೇಲ್ ಬೆಲೆ ಆಗಿರೋದ್ರಿಂದ ಇದ್ರ ಮೇಲೆ 3% GST ಹಾಗೂ ಮೇಕಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಹೆಚ್ಚು ಮಾಹಿತಿ ಕೊಡಲಿದ್ದೇವೆ. ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.